ಗುಡ್ ಈವ್ನಿಂಗ್. ಏನು ಹಾಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಕಾಫಿ ಪೌಡರ್ನ ವೀಕಲ್ಲಿ ಒಂದು ಸತಿ ಅಥವಾ 2 ಸತಿ ಯೂಸ್ ಮಾಡಿ ಸ್ಕಿನ್ ಬ್ರೈಟ್ನಿಂಗ್ಗೆ ಹೆಲ್ಪ್ ಮಾಡಿದೆ. ಹಂಗಂತ ಫುಲ್ ಸ್ಕಿನ್ನ ಕಪ್ಪಗಿರೋ ಬೆಳಗ್ಗೆ ಮಾಡಿಬಿಡೋದು, ಬೆಳ್ಳಗಿರೋ ಇನ್ನೂ ಬೆಳಗ್ಗೆ ಮಾಡಿಬಿಡೋದು ಮಾಡಲ್ಲ. ಅದರಲ್ಲೂ ಕೆಲವೊಂದಷ್ಟು ಏನು ಅಂಶಗಳಿರುತ್ತೆ. ಸೊ ಅದನ್ನು ನಾನು ಬೇರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಮಾಡಿದ್ರೆ ತುಂಬ ಲಾಂಗ್ ಆಗುತ್ತೆ. ಕಾಫಿ ಮಾಸ್ಕ್ ಹಾಕೊಂಡು ಕಾಫಿ ಕುಡಿತೀನಿ. ಜಸ್ಟ್ ಸ್ಟೀಮ್ ತೊಗೊಂಡು ಇವಾಗ ಈ ಥರದ್ದು ಅಂಗಡಿಲೆಲ್ಲ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ ಮಾಮೂಲಿ ಸ್ಟೋರ್ಸಲ್ಲಿ. ಇದರಲ್ಲಿ ವೈಟ್ ಹೆಡ್ಸ್ನ ರಿಮೂವ್ ಮಾಡ್ಬೋದು. ಈಗ ವೈಟ್ ಹೆಡ್ಸ್ ಎಲ್ಲ ತೆಗೆದೆ. ಈಗ ಬೀಟ್ರೂಟ್ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮಗೆ ಬೀಟ್ರೂಟ್ ಪೌಡರು ಇದು ತೋರಿಸ್ತೀನಿ. ಈ ಥರ ಪ್ಯಾಕೆಟ್ ಸಿಗುತ್ತೆ, ಪರ್ಪಲಲ್ಲಿರುತ್ತೆ. ಸೊ ನೀವು ತರಿಸ್ಕೋಬೋದು, ತುಂಬ ಲಾಂಗ್ ಯೂಸ್ ಬರುತ್ತೆ. ಆದಮೇಲೆ ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ಯಾಕಂತ ಹೇಳಿದ್ರೆ ನೀವು ಅದೆಲ್ಲ ಅಪ್ಲೈ ಮಾಡಿದ್ರೆ ಸ್ಕಿನ್ನು ಡ್ರೈ ಆಗಿರುತ್ತೆ. ಸೊ ಹೈಡ್ರೇಟ್ ಮಾಡೋದಕ್ಕೋಸ್ಕರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ. ನಿಮ್ಗೆ ಇಷ್ಟ ಯಾವ ಮಾಯ್ಶ್ಚರೈಸರ್ ಅವರು ಅಪ್ಲೈ ಮಾಡಿ. ನಿಮಗೇನು ಸಜೆಷನ್ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಾಫ್ಟ್ ಆಗಿದೆ. ಇದಾಗಿತ್ತು ಸ್ಕಿನ್ ಕೇರ್ ರೋಟೀನ್. ಸ್ಕಿನ್ ಕೇರ್ ಏನಂತಾರೆ? ಸ್ಕಿನ್ ಕೇರ್ ಅಂದರೆ ಮಾಯ್ಶ್ಚರೈಸರ್. ಇದು ಏನೋ ಒಂದು ನಾನು ಸ್ಕಿನ್ ಕೇರ್ ಅಂತ ಅಂದ್ಕೊಂಡು. ಓಕೆ, ಬಾಯ್, ಲವ್ ಯು ಆಲ್.